ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 28, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸ್ ಪ್ರಿ ಮಂತ್ರ 2.0 ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಒಂದು ಟೆಸ್ಟ್ ಸೀರೀಸ್ ಇದು ಆಲ್ರೆಡಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದು, ಇವಾಗ ಸ್ಟೂಡೆಂಟ್ಸ್ಗಳ ಒಂದು ಡಿಮ್ಯಾಂಡ್ನ ಆಧಾರದ ಮೇಲೆ ಸ್ವಲ್ಪ ಮಾಡಿಫಿಕೇಷನ್ನ ಜೊತೆಗೆ ಈ ಒಂದು ಪ್ರೋಗ್ರಾಮನ್ನು ಮತ್ತೆ ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮ್ಗೆ ರಿಲೇಟೆಡ್ ಇರುವಂತಹ ಸ್ಕಾಲರ್ಶಿಪ್ ಟೆಸ್ಟನ್ನು 24ನೇ ತಾರೀಕಿನಂದು ಸ್ಟಾರ್ಟ್ ಮಾಡಲಾಗಿದ್ದು, ಸೊ 24ನೇ ತಾರೀಕಿನಂದು ನೀವು ಈ ಒಂದು ಟೆಸ್ಟನ್ನು ಅಟೆಂಡ್ ಆದಮೇಲೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ನಿಮಗೆ ಸ್ಕಾಲರ್ಶಿಪ್ಪನ್ನು ಅಥವಾ ಡಿಸ್ಕೌಂಟನ್ನು ಕೊಡಲಾಗುತ್ತೆ. ಸೊ ಅರ್ಲಿ ಬರ್ಡ್ ಆಫರ್ ಸಹ ಅವೈಲೇಬಲ್ ಇದೆ. ಸೊ ಈ ಒಂದು ಪ್ರೋಗ್ರಾಮ್ಗೆ ರಿಲೇಟೆಡ್ ಇರುವಂತಹ ಮಾಹಿತಿ ಬೇಕಾದರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಒಂದು ಪ್ರೋಗ್ರಾಮ್ನ ಸ್ಪೆಷಾಲಿಟಿ ಅಂತಂದರೆ ಡೈಲಿ ಬೇಸಿಸ್ ಮೇಲೆ ನಿಮಗೆ ಇಂಟೆನ್ಸಿವ್ ಆಗಿರುವಂಥ ಟೆಸ್ಟನ್ನು ಕೊಡ್ತಾರೆ. ಒಂದು ದಿನಕ್ಕೆ ಬೇಕಾಗುವಂಥ ಒಂದು ಪೋರ್ಷನನ್ನು ಫಿಕ್ಸ್ ಮಾಡಿ ಎವ್ರಿ ಡೇ ನಿಮಗೆ 50 ಕ್ವಶನ್ಸ್ಗಳನ್ನು ಕೊಡಲಾಗುತ್ತೆ. ಎವ್ರಿ ಡೇ ನೀವು ಸಬ್ ಟಾಪಿಕ್ ಲೆವೆಲಲ್ಲಿ ಅಥವಾ ಮೈಕ್ರೋ ಟಾಪಿಕ್ ಲೆವೆಲಲ್ಲಿ ಸ್ಟಡಿ ಮಾಡ್ತಾ ಇರೋದ್ರಿಂದ, ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಫುಲ್ ಲೆಂತಲ್ಲಿ ನೀವು ಕಾನ್ಫಿಡೆನ್ಸ್ನ ಮುಖಾಂತರ ಎಕ್ಸಾಮಿನೇಷನನ್ನು ತೆಗೆದುಕೊಳ್ಬೋದು. ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಅಥವಾ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಥ ಶೆಡ್ಯೂಲ್ ಯಾವ ರೀತಿಯಾಗಿದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಶೆಡ್ಯೂಲನ್ನು ಶೇರ್ ಮಾಡ್ತಾರೆ. ಸೊ ಏನೇ ಡೌಟ್ ಇದ್ರೂ ಸಹ ಈ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಇನ್ಫಾರ್ಮೇಷನನ್ನು ಪಡ್ಕೋಬಹುದು. ಇವತ್ತಿನ ಆರ್ಟಿಕಲ್ಗಳನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 26ನೇ ತಾರೀಕಿನಂದು ಮಾಡಿರುವಂಥ ಡಿಸ್ಕಷನಲ್ಲಿ 2 ರೀತಿಯಾದಂಥ ಕ್ಲಾರಿಫಿಕೇಷನನ್ನು ಕೊಡಬೇಕಾಗಿದೆ. ಒಂದು, ಅವಾರ್ಡ್ಗೆ ಸಂಬಂಧಪಟ್ಟಂತೆ 1954 ಸ್ಟಾರ್ಟ್ ಮಾಡಿರುವಂತಹ ಈ ಒಂದು ಅವಾರ್ಡಲ್ಲಿ ಭಾರತ ರತ್ನದ ಕೌಂಟು 48 ಇದೆ. ಪ್ರೆಸೆಂಟ್ ಕಂಡೀಷನಲ್ಲಿ ನಾನು 45 ಅಂತ ರಾಂಗ್ ಮೆನ್ಷನ್ ಮಾಡಿದೆ. 48 ಅನ್ನುವಂಥ ಕರೆಕ್ಷನನ್ನು ಮಾಡ್ಕೊಳ್ಳಿ. ಹಾಗೂ SCOಗೆ ಸಂಬಂಧಪಟ್ಟಂತೆ ಒಂದು ಕನ್ಫ್ಯೂಷನ್ ಏನು ಅರೈಸ್ ಆಗಿದೆ ಅಂದರೆ 1996 ಶಾಂಘೈ 5 ಅನ್ನುವಂತಹ ಆರ್ಗನೈಸೇಷನ್ ಸೆಟಪ್ ಆಗಿರುತ್ತೆ. ಕೇವಲ 5 ಕಂಟ್ರಿಗಳ ಮುಖಾಂತರ ಶಾಂಘೈ 5 ಅನ್ನುವಂಥದ್ದಾಗಿರುತ್ತೆ. 2001 ಇದೇ ಆರ್ಗನೈಸೇಷನ್ ಎಕ್ಸ್ಟೆನ್ಷನ್ ಆಗಿ SCO ಅನ್ನುವಂಥ ನೇಮಿನಿಂದ ಮುಂದೆ ಬರುತ್ತೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನುವಂಥ ನೇಮನ್ನು 2001 ಕೊಡಲಾಗುತ್ತೆ. ಈ ಮೊದಲು ಇರುವಂತಹ ಶಾಂಘೈ 5 ಇದರಲ್ಲಿ 5 ಕಂಟ್ರಿಗಳಿರುತ್ತೆ: ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನ್. ಈ 5 ಕಂಟ್ರಿಗಳನ್ನೊಳಗೊಂಡ ಗ್ರೂಪನ್ನು ಮೊದಲು ಶಾಂಘೈ 5 ಅನ್ನುವಂಥ ನೇಮ್ನಿಂದ ಕರೀತಾರೆ. ಇದು 1996 ಸೆಟಪ್ ಆಗಿರುವಂಥದ್ದು. SCO 2001 ಫಾರ್ಮ್ ಆಗಿದೆ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್. ಇವತ್ತಿನ ಮೊದಲನೇ ಆರ್ಟಿಕಲ್ ಏನಿದೆ ಅಂತ ನೋಡೋದಾದರೆ, ಇಂಡಿಯಾ ಸೆಂಡ್ಸ್ ನೋಟಿಸ್ ಟು ಪಾಕಿಸ್ತಾನ್ ಟು ಅಮೆಂಡ್ 1960 ಇಂಡಸ್ ಪ್ಯಾಕ್ಟ್. ಈ ಒಂದು ಆರ್ಟಿಕಲನ್ನು ನಾವು ಕನ್ಸಿಡರ್ ಮಾಡಿದಾಗ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಂಡಿರುವಂತಹ ಟ್ರೀಟೀಸ್ ಆ್ಯಂಡ್ ಅಗ್ರಿಮೆಂಟ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು, ಹಾಗೂ GS ಪೇಪರ್ 1 ನಡಿನಲ್ಲೂ ಸಹ ಫಿಸಿಕಲ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಟಾಪಿಕನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಭಾರತ ಇವತ್ತು ಪಾಕಿಸ್ತಾನಕ್ಕೆ ಒಂದು ನೋಟಿಸನ್ನು ಕಳಿಸಿದೆ. 2 ದೇಶಗಳ ಮಧ್ಯೆ 1960 ಆಗಿರುವಂಥ ಒಂದು ವಾಟರ್ ಟ್ರೀಟಿ, ಇಂಡಸ್ ವಾಟರ್ ಟ್ರೀಟಿ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದರ ಬಗ್ಗೆ ನೀವು ಗಮನ ಹರಿಸಲೇಬೇಕು. ಏನಿದೆ ಈ ಒಂದು ಟ್ರೀಟಿನಲ್ಲಿ ಅಂತ ನೋಡಬೇಕು. ಇವಾಗ ಯಾಕೆ ಭಾರತ ಮತ್ತೆ ನಾವು ಈ ಒಂದು ಪ್ಯಾಕ್ಟ್ ಬಗ್ಗೆ ರೀಥಿಂಕ್ ಮಾಡಬೇಕು, ಬದಲಾವಣೆಯನ್ನು ಮಾಡಬೇಕು ಅನ್ನೋಂಥದ್ದಾಗಿ ಡಿಸಿಷನನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನಕ್ಕೂ ಸಹ ನೋಟಿಸನ್ನು ಕಳಿಸ್ಕೊಟ್ಟಿದೆ ಅನ್ನೋದಾಗಿ ಗಮನ ಹರಿಸಬೇಕು. ಸೊ ಮೊದಲೇದಾಗಿ ಏನಿದು ಇಂಡಸ್ ವಾಟರ್ ಟ್ರೀಟಿ, ಇದರಲ್ಲಿರ್ತಕ್ಕಂತಹ ಅಗ್ರಿಮೆಂಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, 1960 ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಇಂಡಸ್ ವಾಟರ್ ಸಿಸ್ಟಮ್ನ ಡಿವಿಷನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ರಿವರ್ ಏನಿರ್ತಾವಲ್ಲ ಅಥವಾ ಟ್ರಿಬ್ಯೂಟರೀಸ್ಗಳನ್ನು 2 ಕಂಟ್ರಿಗಳ ಮಧ್ಯೆ ಶೇರಿಂಗನ್ನು ಮಾಡುವಂಥದ್ದು. ಭಾರತಕ್ಕೆ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಹೋಗ್ತವೆ ಅಥವಾ ಈಸ್ಟರ್ನ್ ಫ್ಲೋಯಿಂಗ್ ರಿವರ್ಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ. ವೆಸ್ಟರ್ನ್ ರೀಜನಲ್ಲಿ ಫ್ಲೋ ಆಗ್ತಕ್ಕಂತಹ ರಿವರ್ಗಳು ಪಾಕಿಸ್ತಾನದಲ್ಲಿ ಬರುತ್ತೆ. ಸೊ ಒಟ್ಟಾರೆಯಾಗಿ ಇಂಡಸ್ ಸಿಸ್ಟಮ್ನಲ್ಲಿ ಎಷ್ಟು ರಿವರ್ಸ್ಗಳಿದ್ದಾವೆ? ಒಂದು ಇಂಡಸ್ ರಿವರನ್ನು ಕನ್ಸಿಡರ್ ಮಾಡ್ಬೋದು, ಜೀಲಂ, ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೇಜ್. ಈ ಎಲ್ಲ ರಿವರ್ಗಳನ್ನು ಹೇಗೆ ಶೇರ್ ಮಾಡಿದ್ದಾರೆ? ಈಸ್ಟರ್ನ್ ರಿವರಲ್ಲಿ ರಾವಿ, ಬಿಯಾಸ್ ಮತ್ತು ಸಟ್ಲೇಜ್ ಈ 3 ರಿವರ್ಗಳು ಭಾರತಕ್ಕೆ ಬಿಲಾಂಗ್ ಆಗುತ್ತೆ, ಭಾರತಕ್ಕೆ ಅಲೋಕೇಶನ್ ಕೊಡ್ತಾರೆ ಈ ಒಂದು ಟ್ರೀಟಿ ನಡಿನಲ್ಲಿ. ವೆಸ್ಟರ್ನ್ ಫ್ಲೋ ಆಗ್ತಕ್ಕಂಥ ರಿವರ್ಗಳಾಗಿರುವಂಥ ಇಂಡಸ್ ಆಗಿರ್ಬೋದು, ಜೀಲಂ, ಚೀನಾ ಈ 3 ರಿವರ್ಗಳು ಪಾಕಿಸ್ತಾನಕ್ಕೆ ಬಿಲಾಂಗ್ ಆಗುತ್ತೆ. ಜೊತೆಗೆ ಈ ರಿವರ್ಗಳಲ್ಲಿ ಭಾರತಕ್ಕೆ ಕೆಲವೊಂದಿಷ್ಟು ಎಕ್ಸಂಪ್ಷನ್ಸನ್ನು ಸಹ ಕೊಡ್ತಾರೆ. ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೋಸ್ಕರ ವಾಟರನ್ನು ಯೂಸ್ ಮಾಡ್ಕೋಬೋದು, ಡೊಮೆಸ್ಟಿಕ್ ಪರ್ಪಸ್ಗೋಸ್ಕರ ಇವರು ಸ್ಪೆಸಿಫಿಕಲಿ ಯೂಸ್ ಮಾಡ್ಕೋಬೋದು ಅನ್ನುವಂಥ ಎಕ್ಸಂಪ್ಷನ್ಸ್ಗಳನ್ನು ಕೊಡ್ತಾರೆ. ಈ 3 ರಿವರ್ಗಳಲ್ಲಿ ಅಂದರೆ ವೆಸ್ಟ್ ಫ್ಲೋ ಆಗ್ತಕ್ಕಂಥ ಮತ್ತು ಪಾಕಿಸ್ತಾನದ ಒಂದು ಶೇರನ್ನು ಹೊಂದಿರುವಂಥ ಈ ರಿವರ್ಗಳ ಮೇಲೆ
ಪ್ರಾಜೆಕ್ಟ್ಗಳನ್ನು ಮಾಡಬಹುದು ಅನ್ನುವಂಥದ್ದು. ಅಂದರೆ ಅಗ್ರಿಕಲ್ಚರ್ ಕನ್ಸಂಪ್ಷನ್ಗೋಸ್ಕರ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಡ್ಯಾಮ್ಸ್ಗಳನ್ನು ಸಹ ಕನ್ಸ್ಟ್ರಕ್ಷನನ್ನು ಮಾಡಬಹುದು. ಇದು 1960ನಲ್ಲಿ ಮಾಡಿರುವಂಥ ಒಂದು ಪ್ಯಾಕ್ಟ್ನಲ್ಲಿರುವಂಥ ಪ್ರೊವಿಷನ್. ಸೊ ಇದರ ಅನುಗುಣವಾಗಿ ಭಾರತ ಇವಾಗ ಪ್ರಾಜೆಕ್ಟನ್ನು ಮಾಡ್ತಾ ಇದೆ. ಯಾವ್ಯಾವ ಪ್ರಾಜೆಕ್ಟ್ಗಳಿಗೆ ಇವಾಗ ಪಾಕಿಸ್ತಾನ ಅಡೆತಡೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ, ಸ್ಪೆಸಿಫಿಕಲಿ ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಜೀಲಂ ರಿವರ್ ಮೇಲೆ ಹಾಗೂ ಚೀನಾಬ್ ರಿವರ್ ಮೇಲೆ ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು 330 ಮೆಗಾ ವೋಲ್ಟಷ್ಟು ಕೆಪಾಸಿಟಿಯನ್ನು ಹೊಂದಿದೆ. ರಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಸರಿಸುಮಾರು 850 ಮೆಗಾ ವೋಲ್ಟೇಜಷ್ಟು. ಸೊ ಭಾರತ ಈ ಒಂದು ಪ್ಯಾಕ್ಟ್ನ ಅನುಗುಣವಾಗಿ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ವೆಸ್ಟರ್ನ್ ರಿವರಲ್ಲೂ ಸಹ ಭಾರತಕ್ಕೆ ಕೆಲವೊಂದಿಷ್ಟು ಎಕ್ಸಂಪ್ಷನ್ ಇದೆ. ಟೋಟಲ್ ಇಂಡಸ್ ವಾಟರ್ ಟ್ರೀಟಿಯ ಒಂದು ಬೇಸಿನ್ ಶೇರಿಂಗನ್ನು ನೋಡಿದರೆ ಕೇವಲ 20% ಭಾರತಕ್ಕೆ ಬಿಲಾಂಗ್ ಆಗುತ್ತೆ. ಅಂದರೆ ಏರಿಯಾ ಕವರೇಜ್ ಆಗುವಂಥದ್ದು. 80% ಏನಿದೆಯಲ್ಲ ಇದು ಪಾಕಿಸ್ತಾನಕ್ಕೆ ಬರುವಂಥ ಒಂದು ಕಂಟ್ರೋಲಿಂಗ್ ಏರಿಯಾ ಅಂತ. ಆದರೂ ಸಹ ಪಾಕಿಸ್ತಾನ ಇವತ್ತು ಭಾರತ ಸ್ಟಾರ್ಟ್ ಮಾಡಿರುವಂತಹ ಪ್ರಾಜೆಕ್ಟ್ಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ. ಇದು ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದೆ, ಯಾಕೆ ಡಿಸ್ರಪ್ಷನನ್ನು ಮಾಡ್ತಾ ಇದೆ? ಇಂಡಸ್ ವಾಟರ್ ಟ್ರೀಟಿ ನಡಿಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಆರ್ಟಿಕಲ್ 9 ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆರ್ಟಿಕಲ್ 9ನಲ್ಲಿರುವಂತಹ ಕನ್ಸರ್ನ್ ಏನಿದೆ ಅಂತಂದರೆ, ಎರಡು ಕಂಟ್ರಿಗಳ ಮಧ್ಯೆ ಈ ಒಂದು ಟ್ರೀಟಿಗೆ ಸಂಬಂಧಪಟ್ಟಂತೆ ಏನಾದರೂ ಡಿಫ್ರೆನ್ಸಸ್ ಕ್ರಿಯೇಟ್ ಆದರೆ ಸೆಟಲ್ಮೆಂಟ್ಗಳನ್ನು ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತಂದರೆ, ಪರ್ಮನೆಂಟ್ ಇಂಡಸ್ ಕಮಿಷನನ್ನು ಸೆಟಪ್ ಮಾಡಿದ್ದಾರೆ. ಪರ್ಮನೆಂಟ್ ಇಂಡಸ್ ಕಮಿಷನಲ್ಲಿ ಇಂಡಿಯಾಗೆ ಸಂಬಂಧಪಟ್ಟಂತಹ ವಾಟರ್ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಾಟರ್ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಇವರು ರೆಗ್ಯುಲರ್ ಬೇಸಿಸ್ ಮೇಲೆ ವರ್ಲ್ಡ್ ಬ್ಯಾಂಕನ್ನು ಕನ್ಸಲ್ಟ್ ಮಾಡ್ತಾ ಇರ್ತಾರೆ. ವರ್ಲ್ಡ್ ಬ್ಯಾಂಕಿಂದ ಒಂದು ನ್ಯೂಟ್ರಲ್ ಎಕ್ಸ್ಪರ್ಟ್ ಕಮಿಟಿಯನ್ನು ಸೆಟಪ್ ಮಾಡಿರ್ತಾರೆ. ಸೊ ಯಾವುದೇ ಒಂದು ಕಂಟ್ರಿಗೆ ಸಪೋರ್ಟನ್ನು ಮಾಡದೇ ಇರುವಂತಹ ನ್ಯೂಟ್ರಲ್ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಎರಡು ಕಂಟ್ರಿಗಳ ಮಧ್ಯೆ ಏನೇ ಡಿಫ್ರೆನ್ಸಸ್ ಇದ್ದರೂ ವರ್ಲ್ಡ್ ಬ್ಯಾಂಕ್ನ ನ್ಯೂಟ್ರಲ್ ಕಮಿಟಿಗೆ ಇವರು ಅಪ್ರೋಚ್ ಆಗ್ಬೋದು. ಒಂದು ವೇಳೆ ಇವರ ಡಿಫ್ರೆನ್ಸಸ್ ರಿಸಾಲ್ವ್ ಆಗಲಿಲ್ಲ ಅಂದರೆ, ಕ್ಲಾರಿಫಿಕೇಷನ್ ಸಿಗಲಿಲ್ಲ ಅಂದರೆ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಜ್ಗೆ ಇವರು ಹೋಗಬೇಕಾಗುತ್ತೆ. ಸೊ ಇದು ಫೈನಲ್ ಸ್ಟೆಪ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ಪಾಕಿಸ್ತಾನ ಇಲ್ಲಿ ಏನು ಮಾಡ್ತಾ ಇದೆ, ಡೈರೆಕ್ಟಾಗಿ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಜ್ಗೆ ಇದು ಮೂವ್ ಆಗ್ತಾ ಇದೆ. ಇದರಿಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇಶ್ಯೂ ಸ್ಟಾರ್ಟ್ ಆಗಿದೆ. ಪಾಕಿಸ್ತಾನ ಯಾವುದೇ ರೀತಿಯಾಗಿ ಭಾರತದ ಒಂದು ಕನ್ಕರೆನ್ಸನ್ನು ಕೇಳ್ತಾ ಇಲ್ಲ, ಒಪಿನಿಯನನ್ನು ಕೇಳ್ತಾ ಇಲ್ಲ, ಡೈರೆಕ್ಟಾಗಿ ಕೋರ್ಟ್ಗೆ ಮೂವ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಇರುವಂತಹ ಈ ಒಂದು ಇಂಡಸ್ ವಾಟರ್ ಟ್ರೀಟಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಈಸ್ಟರ್ನ್ ರಿವರಲ್ಲಿ ಕೆಲವೊಂದಿಷ್ಟು ಪ್ರಾಜೆಕ್ಟನ್ನು ಸಹ ಸ್ಟಾರ್ಟ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಸಟ್ಲೇಜ್ ರಿವರ್ ಮೇಲಿರುವಂತಹ ಬಾಕ್ರಾ ಡ್ಯಾಮ್ ಇರಬಹುದು, ಹಾಗೂ ರಾವಿ ರಿವರ್ ಮೇಲೆ ಮಾಡಿರುವಂತಹ ರಂಜಿತ್ ಸಾಗರ್ ಡ್ಯಾಮ್ ಪ್ರಾಜೆಕ್ಟ್. ಈಸ್ಟರ್ನ್ ರಿವರ್ ಮೇಲೆ ಮಾಡಿರುವಂತಹ ಯಾವುದೇ ಪ್ರಾಜೆಕ್ಟ್ ಮೇಲೆ ಡಿಸ್ಅಗ್ರಿಮೆಂಟ್ ಇಲ್ಲ, ಕೇವಲ ವೆಸ್ಟರ್ನ್ ರಿವರ್ ಮೇಲೆ ಮಾಡಿರುವಂಥ ಎರಡು ಪ್ರಾಜೆಕ್ಟ್ಗಳು. ಸೊ ಈ ಇಮೇಜನ್ನು ನೋಡಿದರೆ ಒಂದಂತ ಮಾರ್ಕ್ ಮಾಡಿರೋದು ಕಿಶನ್ ಗಂಗಾ ಡ್ಯಾಮ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ, ರಾಟಲ್ ಡ್ಯಾಮ್ ಅನ್ನುವಂಥದ್ದು 2. ಇವೆರಡು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಎಕ್ಸಾಮಿನೇಷನಲ್ಲಿ ಕ್ವಶನ್ಸ್ಗಳನ್ನು ಹೇಗೆ ಕೇಳ್ತಾರೆ, ಇಂಡಸ್ ವಾಟರ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು, ಅಥವಾ ರಿವರ್ ರಿಲೇಟೆಡ್ ಇರುವಂತೆ ಭಾರತಕ್ಕೆ ಬಿಲಾಂಗ್ ಆಗುವಂಥ ರಿವರ್ಗಳು ಯಾವ್ಯಾವಿದಾವೆ ಅನ್ನುವಂಥದ್ದನ್ನು ಡೈರೆಕ್ಟಾಗಿ ಕೇಳಬಹುದು. ಒಂದು ವೇಳೆ ಇಂಡಸ್ ವಾಟರ್ ಟ್ರೀಟಿನಲ್ಲಿ ಭಾರತಕ್ಕೆ ಬಿಲಾಂಗ್ ಆಗುವಂತಹ ಅಥವಾ ಭಾರತದ ಕಂಟ್ರೋಲಲ್ಲಿ ಬರುವಂತಹ ರಿವರ್ಗಳು ಯಾವ್ಯಾವಿದಾವೆ ಅಂತ ಕೇಳಿದರೆ, ಎಲ್ಲ ರಿವರ್ಗಳನ್ನು ಕೊಟ್ಟಾಗ ಕೆಲವೊಂದಿಷ್ಟು ಸರ್ತಿ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಟೈಮ್ ಸೇವ್ ಮಾಡಲಿಕ್ಕೆ ಅಥವಾ ಹೆಚ್ಚು ನೀವು ಥಿಂಕ್ ಮಾಡಬಾರ್ದು ಅಂತಂದರೆ ಕೆಲವೊಂದಿಷ್ಟು ನಿಮೋನಿಕ್ಸನ್ನು ನೆನ್ಪಿಟ್ಕೋಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುರಭಿ ಅನ್ನುವಂತಹ ನೇಮನ್ನು ನೆನ್ಪಿಟ್ಕೊಂಡ್ರೆ ಭಾರತಕ್ಕೆ 3 ರಿವರ್ಗಳು ಬರುತ್ತೆ ಅನ್ನೋದು ಕ್ಲಿಯರಾಗಿ ಬಂದ್ಬಿಡುತ್ತೆ. ಸಟ್ಲೇಜ್, ರಾವಿ ಮತ್ತು ಬಿಯಾಸ್, ಈ 3 ಬಿಟ್ಟು ಉಳಿದಿದ್ದೆಲ್ಲ ರಿವರ್ಗಳು ಪಾಕಿಸ್ತಾನದ ಕಂಟ್ರೋಲಲ್ಲಿ ಬರುತ್ತೆ ಅನ್ನುವಂಥ ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಇಷ್ಟು ಇನ್ಫಾರ್ಮೇಷನನ್ನು ನೀವು ರೀಕಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಚೀತಾ ಪ್ರಾಜೆಕ್ಟ್ ಟು ಬ್ರಿಂಗ್ ಇನ್ 12 ಬಿಗ್ ಕ್ಯಾಟ್ಸ್ ಫ್ರಮ್ ಸೌತ್ ಆಫ್ರಿಕಾ. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಭಾರತದಲ್ಲಿ ಚೀತಾವನ್ನು ರೀಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಪ್ರಾಜೆಕ್ಟ್ ಆಫ್ರಿಕಾದಿಂದ, ನಮೀಬಿಯಾ ಪ್ಲೇಸಿಂದ ಎಸ್ಪೆಷಲಿ ನಾವು ಕೂನೋ ನ್ಯಾಷನಲ್ ಪಾರ್ಕ್ಗೆ ಚೀತಾವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಆಫ್ರಿಕನ್ ಚೀತಾ. ಚೀತಾಗಳಲ್ಲಿ 2 ರೀತಿಯಾದಂಥ ವೆರೈಟಿ ಇದೆ. ಒಂದು ಆಫ್ರಿಕನ್ ಚೀತಾ, ಇನ್ನೊಂದು ಏಷ್ಯಾಟಿಕ್ ಚೀತಾ ಅನ್ನುವಂಥದ್ದನ್ನು ಕರೀತಾರೆ. ಈ 2 ಸ್ಪೀಷೀಸ್ಗಳಲ್ಲಿ IUCN ಸ್ಟೇಟಸನ್ನು ನೋಡಿದ್ರೆ ಆಫ್ರಿಕನ್ ಚೀತಾ ವಲ್ನರಬಲ್ ಸ್ಟೇಟಸನ್ನು ಹೊಂದಿದೆ, ಏಷ್ಯಾಟಿಕ್ ಚೀತಾ ಕ್ರಿಟಿಕಲಿ ಎಂಡೇಂಜರ್ಡ್ ಇರುವಂಥ ಕಂಡೀಷನನ್ನು ಹೊಂದಿದೆ. ಹಾಗೂ ಭಾರತದ ಚೀತಾ 1952ನಲ್ಲಿ ಎಕ್ಸ್ಟಿಂಟ್ ಆಗಿರುವಂಥ ಟೈಟಲನ್ನು ಹೊಂದಿದೆ. ಆಲ್ರೆಡಿ ಎಕ್ಸ್ಟಿಂಟ್ ಆಗಿದೆ ಅನ್ನುವಂಥ ಟೈಟಲನ್ನು ಕೊಟ್ಟಿದ್ದಾರೆ. ಸೊ 2 ಸ್ಪೀಷೀಸ್ಗಳು ಆಫ್ರಿಕನ್ ಮತ್ತು ಏಷ್ಯಾಟಿಕ್.
ಇವಾಗ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಆಫ್ರಿಕಾಕ್ಕೆ ಬಿಲಾಂಗ್ ಆಗುವಂಥ ನಮೀಬಿಯಾದಲ್ಲಿರುವಂತಹ ಚೀತಾವನ್ನು ಭಾರತದ ಕೂನೋ ನ್ಯಾಷನಲ್ ಪಾರ್ಕಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕೂನೋ ನ್ಯಾಷನಲ್ ಪಾರ್ಕನ್ನು ನಾವು ರೀಸೆಂಟಾಗಿ ಘೋಷಣೆ ಮಾಡಿದ್ದೀವಿ. 2018ರಲ್ಲಿ ಇಲ್ಲಿ ಡಿಕ್ಲರೇಷನನ್ನು ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಇದನ್ನು ವೈಲ್ಡ್ ಲೈಫ್ ಸೆಂಚುರಿ ಅಂತ ಕರಿತಾ ಇರುವಂಥದ್ದು. ಏಷ್ಯಾಟಿಕ್ ಚೀತಾಗಳ ಬಗ್ಗೆ ಪ್ರೆಸೆಂಟ್ ಕಂಡೀಷನ್ ನೋಡಿದರೆ ಇರಾನಲ್ಲಿ ಮಾತ್ರ ಸ್ಪೀಷೀಸ್ಗಳು ಕಂಡು ಬರುತ್ತೆ. ಇರಾನ್ ಕಂಟ್ರಿನಲ್ಲಿ ಮಾತ್ರ ಏಷ್ಯಾಟಿಕ್ ಚೀತಾಗಳನ್ನು ನಾವು ನೋಡ್ತೇವೆ. ಸೊ ಈ ಚೀತಾಗಳನ್ನು ನಾವು ನ್ಯಾಷನಲ್ ಪಾರ್ಕಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂತಂದರೆ ನ್ಯಾಷನಲ್ ಪಾರ್ಕಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಬೇಕು, ಯಾವ ರೀತಿಯಾದಂತಹ ಮ್ಯಾನೇಜ್ಮೆಂಟನ್ನು ಮಾಡಬೇಕು, ಯಾವ ರೀತಿಯಾಗಿ ಸರ್ವೈವಲ್ ಆಗೋಕ್ಕೆ ಪ್ರೊಟೆಕ್ಷನನ್ನು ಕೊಡಬೇಕಾಗುತ್ತೆ, ಕೆಲವೊಂದಿಷ್ಟು ಗ್ರಾಸ್ಗಳನ್ನು ರಿಮೂವ್ ಮಾಡಬೇಕಾಗುತ್ತೆ, ಹಾಗೂ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಸ್ಪೀಷೀಸನ್ನು ಡೆವಲಪ್ ಮಾಡಬೇಕಾಗುತ್ತೆ. ಜೊತೆಗೆ ಚೀತಾ ಫೀಡ್ ಮಾಡುವಂತಹ ಎನಿಮಲ್ಸ್ಗಳ ವ್ಯಾಕ್ಸಿನೇಷನ್ ಆಗಬೇಕು. ಫಾರ್ ಎಕ್ಸಾಂಪಲ್ ಡಾಗ್ಗಳ ವ್ಯಾಕ್ಸಿನೇಷನ್ ಆಗಬೇಕು. ಯಾಕೆಂದರೆ ಎನಿಮಲ್ಸ್ಗಳು ವೈರಸ್ಸನ್ನು ಕ್ಯಾರಿ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆನೈನ್ ಡಿಸ್ಟೆಂಪರ್ ವೈರಸ್ಸನ್ನು ಕ್ಯಾರಿ ಮಾಡ್ಬೋದು, ಅಥವಾ ರೆಬಿಸ್ಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನೇಷನ್, ಇದನ್ನೆಲ್ಲನೂ ಸಹ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಜೊತೆಗೆ ಪ್ರೊಟೆಕ್ಷನ್ ಅಂತ ಬಂದಾಗ ಪ್ರೊಟೆಕ್ಷನ್ ರಿಲೇಟೆಡ್ ಇರುವಂತೆ ಸ್ಕಿಲ್ಡ್ ಇರುವಂಥ ಸ್ಟಾಫ್ಗಳ ಅವಶ್ಯಕತೆ ಇರುತ್ತೆ. ಸ್ಟಾಫ್ಗಳ ಟ್ರೈನಿಂಗ್ ಮೇಲೂ ಸಹ ನಾವಿಲ್ಲಿ ಫೋಕಸ್ ಮಾಡಬೇಕು. ಇದರಿಂದ ಚೀತಾಗಳ ಒಂದು ಡೆವಲಪ್ಮೆಂಟ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಇದಕ್ಕೆ ಬೇಕಾಗುವಂಥ ಎಕೋಸಿಸ್ಟಮನ್ನು ನಾವಿಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೂನೋ ನ್ಯಾಷನಲ್ ಪಾರ್ಕ್ ನಮಗೆ ಇಂಪಾರ್ಟೆಂಟು, ಹಾಗೂ ಚೀತಾದ ಕನ್ಸರ್ವೇಷನ್ ಸ್ಟೇಟಸ್, ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲಿಂದ ನಾವು ತಿಳ್ಕೊಂಡಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ಕಾಶ್ಮೀರ್ ಪಶ್ಮೀನಾ ಶಾಲ್ಸ್ ಗೆಟ್ ನ್ಯೂ ಏಜ್ ಫ್ರೆಂಚ್ ಟಚ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ನೋಡ್ತೇವೆ, ಹಾಗೂ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆಯೂ ಸಹ ಕನೆಕ್ಟ್ ಮಾಡ್ಬೋದು. ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟು? ಪಶ್ಮೀನಾ ಶಾಲ್ಸ್ಗಳು, ಕಾಶ್ಮೀರದಲ್ಲಿರುವಂತಹ ಪಶ್ಮೀನಾ ಶಾಲ್ಸ್ಗಳು ಫ್ರೆಂಚ್ ಆರ್ಟ್ ವರ್ಕನ್ನು ಇನ್ಕ್ಲೂಡ್ ಮಾಡ್ಕೋತಾ ಇದ್ದಾವೆ. ಫ್ರೆಂಚ್ ಟಚ್ಚನ್ನು ಹೊಂದಿದೆ. ಈ ಒಂದು ಇಮೇಜನ್ನು ನೋಡ್ಬೋದು. ಈ ಶಾಲ್ಸ್ಗಳಲ್ಲಿ ಫ್ರೆಂಚ್ ರಿಲೇಟೆಡ್ ಇರತಕ್ಕಂಥ ಆರ್ಟ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಪಶ್ಮೀನಾ ಶಾಲ್ಸ್ ನಮಗೆ ಇಂಪಾರ್ಟೆಂಟು. ಇದನ್ನು ಹೇಗೆ ತಯಾರು ಮಾಡಲಾಗುತ್ತೆ, ಯಾವ ಎನಿಮಲಿಂದ ತಯಾರು ಮಾಡಲಾಗುತ್ತೆ, ಎಲ್ಲಿ ಕಂಡು ಬರುತ್ತೆ? ಯಾಕೆಂದರೆ ಇದಕ್ಕೆ ಆಲ್ರೆಡಿ GI ಟ್ಯಾಗನ್ನು ಕೊಟ್ಟಿದ್ದಾರೆ. ಯಾವ ರೀಜನಲ್ಲಿ ಕಂಡು ಬರುತ್ತೆ? ಲಡಾಖ್ ರೀಜನಲ್ಲಿ ಚಾಂಗ್ತಾಂಗ್ ಅನ್ನುವಂಥ ಒಂದು ರೀಜನ್ ಇದೆ. ಈ ಒಂದು ಇಮೇಜನ್ನು ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ಲಡಾಖ್ ರೀಜನಲ್ಲಿ ಇರುವಂತಹ ಚಾಂಗ್ತಾಂಗ್ ರೀಜನ್, ಈ ರೀಜನಲ್ಲಿ ಚಾಂಗ್ತಾಂಗಿ ಗೋಟ್ಗಳು ಕಂಡುಬರುತ್ತೆ, ಅಥವಾ ಪಶ್ಮೀನಾ ಗೋಟ್ ಅನ್ನುವಂಥ ನೇಮಿಂದನೂ ಸಹ ಕರೀತಾರೆ. ಹಿಮಾಲಯ ರೀಜನಲ್ಲಿ ಕಂಡುಬರುವಂತಹ ಈ ಚಾಂಗ್ತಾಂಗಿ ಗೋಟ್ಗಳ ಮುಖಾಂತರ, ಅಥವಾ ಇದರ ಒಂದು ಊಲನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಪಶ್ಮೀನಾ ಶಾಲ್ಸ್ಗಳನ್ನು ತಯಾರು ಮಾಡ್ತಾರೆ. ಇದು ಪರ್ಟಿಕ್ಯುಲರ್ಲಿ ಲಡಾಖ್ ರೀಜನಲ್ಲಿ ಕಂಡುಬರುತ್ತೆ, ಹಾಗೂ ನೇಪಾಳದಲ್ಲೂ ಸಹ ನಾವು ನೋಡ್ಬೋದು. ಪಾಕಿಸ್ತಾನದ ಹಲವು ರೀಜನ್ಸ್ಗಳಲ್ಲೂ ಸಹ ನಾವು ಈ ರೀತಿಯಾದಂಥ ಶಾಲ್ಗಳ ತಯಾರಿಕೆಯನ್ನು ನೋಡ್ಬೋದು. ಈ ಒಂದು ಶಾಲ್ ಇಷ್ಟೊಂದು ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಇದರ ಒಂದು ಸಾಫ್ಟ್ನೆಸ್ ಆಗಿರ್ಬೋದು, ತುಂಬ ವಾರ್ಮ್ ಫೀಲಿಂಗನ್ನು ಕೊಡುತ್ತೆ, ಲೈಟ್ ವೇಟ್ ಇರಬಹುದು. ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳಿಂದ ವೆರೈಟಿ ಕ್ಲಾತಿಂಗ್ ಐಟಮ್ಸ್ಗಳನ್ನು ರೆಡಿ ಮಾಡಬಹುದು. ಹಾಗಾಗಿ ಇಷ್ಟೊಂದು ಪಾಪ್ಯುಲಾರಿಟಿ ಇದೆ, ಮತ್ತು ತುಂಬ ಕಾಸ್ಟ್ಲಿನೂ ಸಹ ಇರುತ್ತೆ. ಹಾಗೂ ಪಶ್ಮೀನಾ ಶಾವಲ್ಸ್ಗಳನ್ನು ಕೈಗಳಿಂದ ತಯಾರಿಸ್ತಾರೆ. ಈ ಟೆಕ್ನಿಕ್ಕನ್ನು ಸೇವ್ ಮಾಡಲಿಕ್ಕೆ MSPಯನ್ನು ಸಹ ಕಾಶ್ಮೀರದಲ್ಲಿ ಅನೌನ್ಸ್ ಮಾಡಿರೋದು. GI ಟ್ಯಾಗನ್ನು ಹ್ಯಾಂಡ್ ಮೇಡ್ ಪಶ್ಮೀನಾ ಶಾವಲ್ಸ್ಗಳಿಗೆ ಕೊಟ್ಟಿದ್ದಾರೆ. ಓಲ್ಡ್ ಟೆಕ್ನಿಕ್ಕನ್ನು ಸೇವ್ ಮಾಡಲಿಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಸಹ ಸ್ಟೇಟಲ್ಲಿ ಅನೌನ್ಸ್ ಮಾಡಿರೋದನ್ನು ನೋಡ್ಬೋದು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, GI ಟ್ಯಾಗನ್ನು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಅನೌನ್ಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಗ್ರೌಂಡ್ ವಾಟರ್ ಗವರ್ನೆನ್ಸ್ ಈಸ್ ಇನ್ ಬೆಟರ್ ಶೇಪ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 1 ನಡಿನಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ರಿಸೋರ್ಸಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ GS ಪೇಪರ್ 2 ನಡಿನಲ್ಲಿ ನೋಡಿದಾಗ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್, ಗ್ರೌಂಡ್ ವಾಟರನ್ನು ಹೇಗೆ ಭಾರತ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದೆ, ಸಾಕಷ್ಟು ರಿಕ್ವೈರ್ಮೆಂಟ್ಸ್ ಇದ್ರೂ ಸಹ ಪಾಲಿಸಿಗಳ ಮುಖಾಂತರ, ಗವರ್ನೆನ್ಸ್ನ ಮುಖಾಂತರ ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋತಾ ಇದೆ ಅನ್ನುವಂಥದ್ದು. ಹಾಗೂ ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿರುವಂತಹ ಆಬ್ಜೆಕ್ಟಿವ್ ವಾಟರ್ ಫಾರ್ ಆಲ್ ಅನ್ನುವಂತಹ ಒಂದು ಇಂಟೆನ್ಷನನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೇಗೆ ಭಾರತ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ತುಂಬ ಪಾಸಿಟಿವ್ ಅಪ್ರೋಚನ್ನು ಈ ಒಂದು ಆರ್ಟಿಕಲಿಂದ ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪಾಯಿಂಟ್ಸ್ಗಳನ್ನು ಹೇಗೆ ನಾವು ಕನೆಕ್ಟ್ ಮಾಡ್ಕೋಬೇಕು? ಮೊದಲೇದಾಗಿ ವರ್ಲ್ಡ್ ಬ್ಯಾಂಕ್ ಕೊಟ್ಟಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ ಭಾರತ ಲಾರ್ಜೆಸ್ಟ್ ಗ್ರೌಂಡ್ ವಾಟರ್ ಯೂಸರ್ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಡೇಟಾ ಏನು ಹೇಳುತ್ತೆ, ಭಾರತ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಗ್ರೌಂಡ್ ವಾಟರ್ನ ಯೂಸ್ ಮಾಡ್ತಾ ಇದೆ. ಭಾರತದಲ್ಲಿರುವಂತಹ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡಿದರೆ ಗ್ಲೋಬಲ್ ಪಾಪ್ಯುಲೇಷನ್ಗೆ ಕಾಂಟ್ರಿಬ್ಯೂಷನ್ 18% ಇದೆ. ಜಿಯೋಗ್ರಫಿಕಲ್ ಏರಿಯಾವನ್ನು ಕನ್ಸಿಡರ್ ಮಾಡಿದರೆ 2.4% ಏರಿಯಾವನ್ನು ಕವರ್ ಮಾಡುತ್ತೆ. ವಾಟರ್ ಕನ್ಸಂಪ್ಷನ್
ವಾಟರ್ ರಿಸೋರ್ಸನ್ನು ನೋಡಿದರೆ 4% ಇದು ಕನ್ಸ್ಯೂಮ್ ಮಾಡುತ್ತೆ. ಸೊ ಈ ಎಲ್ಲ ಡೇಟಾಗಳನ್ನು ಮೇನ್ಸಲ್ಲಿ ನೀವು ಆನ್ಸರ್ ಬರೆಯುವಾಗ ಯೂಸ್ ಮಾಡಬಹುದು. ಇನ್ನು ವಾಟರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ವರ್ಲ್ಡ್ ವಾಟರ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. 2022 ಯುನೈಟೆಡ್ ನೇಷನ್ನ ವರ್ಲ್ಡ್ ವಾಟರ್ ಡೇನ ಥೀಮ್ ಯಾವ ರೀತಿಯಾಗಿತ್ತು ಅಂದರೆ ಗ್ರೌಂಡ್ ವಾಟರನ್ನು ನಾವು ಹೇಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು, ಗ್ಲೋಬಲ್ ಲೆವೆಲಲ್ಲಿ ಎಕನಾಮಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಾ ಇದೆ, ಅಂದರೆ ಎಕನಾಮಿ ಹೆಚ್ಚು ಗ್ರೋ ಆಗ್ತಾ ಇರೋದ್ರಿಂದ ರಿಸೋರ್ಸ್ನ ಒಂದು ಅವಶ್ಯಕತೆ ಇರುತ್ತೆ. ಪಾಪ್ಯುಲೇಷನ್ನ ಒಂದು ನೀಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಗ್ರೌಂಡ್ ವಾಟರ್ ಹೇಗೆ ಸಹಕಾರಿ ಆಗ್ತಾ ಇದೆ, ಗ್ರೌಂಡ್ ವಾಟರ್ನ ರಿಸೋರ್ಸನ್ನು ಹೇಗೆ ಯೂಸ್ ಮಾಡುತ್ತೆ ಅನ್ನುವಂಥ ಥೀಮನ್ನು ನೋಡ್ಬೋದು. ಇನ್ನು ಭಾರತ ಹೇಗೆ ಸ್ಟೆಪ್ಪನ್ನು ತೆಗೆದುಕೊಂಡಿದೆ, ಭಾರತದ ಬ್ಯಾಕ್ ಬೋನ್ ಏನಂತಂದರೆ ಅಗ್ರಿಕಲ್ಚರ್ ಸೆಕ್ಟರ್ಗೆ ನಾವು ಗ್ರೌಂಡ್ ವಾಟರ್ನ ಹೆಚ್ಚು ಯೂಸ್ ಮಾಡ್ತೀವಿ. ಜೊತೆಗೆ ಡ್ರಿಂಕಿಂಗ್ ವಾಟರ್ ಸೆಕ್ಯೂರಿಟಿಯನ್ನು ಇದು ಎನ್ಶೋರ್ ಮಾಡಬೇಕು. ರೂರಲ್ ಏರಿಯಾಗಳಲ್ಲಿ, ಅರ್ಬನ್ ಏರಿಯಾಗಳಲ್ಲಿ ಸರಿಸುಮಾರು ಕಂಟ್ರಿಗೆ ಡ್ರಿಂಕಿಂಗ್ ವಾಟರ್ನ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತಂದರೆ 80% ನೀಡನ್ನು ಹಾಗೂ ಇರಿಗೇಷನ್ಗೆ ಸಂಬಂಧಪಟ್ಟಂತೆ 2/3 ರಿಕ್ವೈರ್ಮೆಂಟನ್ನು ಇವತ್ತು ಗ್ರೌಂಡ್ ವಾಟರ್ ಫುಲ್ಫಿಲ್ ಮಾಡುತ್ತೆ. ಹಾಗಾಗಿ ವಾಟರ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡೋದರಲ್ಲಿ ಗ್ರೌಂಡ್ ವಾಟರ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟು ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ, ಸಸ್ಟೈನೇಬಲ್ ಆಗಿ ಯೂಸ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿದೆ. ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತ ಗ್ರೌಂಡ್ ವಾಟರ್ ಮೇಲೆ ಇರುವಂತಹ ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಬೇಕು ಅಂತ 70% ರಿಡಕ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದೆ. ಮೊದಲೇದಾಗಿ ಗ್ರೌಂಡ್ ವಾಟರ್ ಅಬ್ಸರ್ವೇಷನನ್ನು ಮಾಡಲಿಕ್ಕೆ ಬಾವಿಗಳ ಒಂದು ನೆಟ್ವರ್ಕನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಡಿಜಿಟಲ್ ಮಾನಿಟರೈಸೇಷನ್ ಮಾಡುವಂಥದ್ದು. ಸೊ ಗ್ರೌಂಡ್ ವಾಟರ್ ಕ್ವಾಲಿಟಿ ಯಾವ ರೀತಿಯಾಗಿದೆ, ಅಕ್ವಿಫರ್ ಸ್ಟೇಟಸನ್ನು ಮಾಡೋದು, ಮ್ಯಾಪಿಂಗ್ ಮಾಡೋದು, ಎಲ್ಲ ಡೇಟಾಗಳನ್ನು ಕಲೆಕ್ಟ್ ಮಾಡೋದಾಗಲಿ, ಕಾರ್ಖಾನೆಗಳು ಹೇಗೆ ಗ್ರೌಂಡ್ ವಾಟರನ್ನು ಎಕ್ಸ್ಟ್ರಾಕ್ಷನ್ ಮಾಡ್ಕೋತಾ ಇದ್ದಾವೆ ಅನ್ನುವಂಥ ಒಂದು ರೆಗ್ಯುಲೇಷನನ್ನು ಸಹ ಸರ್ಕಾರ ಮಾಡ್ತಾ ಇದೆ. 2019ರಲ್ಲಿ ಜಲಶಕ್ತಿ ಮಿನಿಸ್ಟ್ರಿ ವಾಟರ್ ಮ್ಯಾನೇಜ್ಮೆಂಟ್ಗೋಸ್ಕರ ಸ್ಪೆಷಲ್ ಫೋಕಸನ್ನು ಮಾಡಿದ್ದಾರೆ. ಸೊ ಹೇಗೆ ನಾವು ವಾಟರನ್ನು ಮ್ಯಾನೇಜ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರಬೇಕು. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಒಂದು ಇಂಪಾರ್ಟೆನ್ಸನ್ನು ಇವರು ಹೇಳಿದ್ದಾರೆ. ಜಲಶಕ್ತಿ ಅಭಿಯಾನವನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಜಲಶಕ್ತಿ ಅಭಿಯಾನ ಜನಶಕ್ತಿ ಇಂಟು ಜಲಶಕ್ತಿ ಅನ್ನುವಂಥ ಒಂದು ಕ್ಯಾಂಪೇನಿಂದ ಮುಂದುವರೆದಿದ್ದು. ಅಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮುಖಾಂತರ ನಾವು ವಾಟರ್ ರಿಸೋರ್ಸನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಅಟೆನ್ಷನನ್ನು ಇವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಅಟಲ್ ಭುಜಲ್ ಯೋಜನಾ, ಇದರ ಮೇಜರ್ ಗೋಲ್ ಅಂತಂದರೆ ಪಾರ್ಟಿಸಿಪೇಟರಿ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಬಿಹೇವಿಯರಲ್ ಚೇಂಜನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಎಫೆಕ್ಟಿವ್ ಆಗಿ ಗ್ರೌಂಡ್ ವಾಟರನ್ನು ಯೂಸ್ ಮಾಡಿಕೊಳ್ಳುವಂಥದ್ದು. ಹಾಗೂ ಅಕ್ವಿಫರ್ ಮ್ಯಾನೇಜ್ಮೆಂಟಿಗೋಸ್ಕರ ನ್ಯಾಷನಲ್ ಪ್ರಾಜೆಕ್ಟ್ ಆನ್ ಅಕ್ವಿಫರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದನ್ನು ಸಹ ಲಾಂಚ್ ಮಾಡಿದ್ದಾರೆ. ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತೆ ಏನೇ ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಮ್ಯಾಪಿಂಗನ್ನು ಮಾಡೋದಾಗಲಿ, ಸರ್ಫೇಸ್ ವಾಟರ್ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ಪ್ರಾಪರ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನ್ಯಾಷನಲ್ ಪ್ರಾಜೆಕ್ಟ್ ಆನ್ ಅಕ್ವಿಫರ್ ಮ್ಯಾನೇಜ್ಮೆಂಟನ್ನು ಲಾಂಚ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲಿಂದ ಬೇಕಾಗಿರುವಂಥ ಕನೆಕ್ಟಿವಿಟಿ ಅಂದರೆ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಸಾಕಷ್ಟು ವಾಟರ್ ರಿಸೋರ್ಸ್ನ ಅವಶ್ಯಕತೆ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತಾ ಇದೆ, ರಿಕ್ವೈರ್ಮೆಂಟನ್ನು ಹೇಗೆ ಫುಲ್ಫಿಲ್ ಮಾಡ್ತಾ ಇದೆ, ಕ್ಯಾಂಪೇನ್ಗಳನ್ನು ತರೋದ್ರ ಮುಖಾಂತರ, ಕಮ್ಯುನಿಟಿ ಪಾರ್ಟಿಸಿಪೇಷನ್ನ ಮುಖಾಂತರ ಮತ್ತು ರೆಗ್ಯುಲೇಷನ್ಸ್ಗಳ ಮುಖಾಂತರ, ಡೇಟಾವನ್ನು ಪ್ರಾಪರಾಗಿ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ, ಇದರ ಜೊತೆಗೆ ಪಬ್ಲಿಕ್ ಏಜೆನ್ಸೀಸ್ಗಳು ಹಾಗೂ NGOಸ್ಗಳ ಒಂದು ಪಾರ್ಟಿಸಿಪೇಷನ್ ಆಗಿರಬಹುದು. ಸ್ಪಿರಿಟ್ ಆಫ್ ಕೋಆಪರೇಟಿವ್ ಫೆಡರಲಿಸಮನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸ್ಟೇಟ್ ಗೌರ್ಮೆಂಟು ಸಹ ಎಫೆಕ್ಟಿವ್ ಆಗಿ ಮ್ಯಾನೇಜನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಇಲ್ಲಿರುವಂತಹ ಡೈಮೆನ್ಷನ್ಸ್ಗಳನ್ನು ನಾವು ಬಳಕೆ ಮಾಡ್ಕೋಬೋದು. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ 2024 ಒಳಗಾಗಿ ರೂರಲ್ ಏರಿಯಾಗಳಲ್ಲಿ ಇರುವಂತಹ ಎಲ್ಲ ಮನೆಗಳಿಗೂ ಸೇಫ್ ಡ್ರಿಂಕಿಂಗ್ ವಾಟರನ್ನು ಒದಗಿಸ್ತೀವಿ ಅಂತ ಒಂದು ಮಿಷನನ್ನು ಲಾಂಚ್ ಮಾಡಿರುವಂಥದ್ದು. ಆ ಒಂದು ಪ್ರೋಗ್ರಾಮ್ನ ನೇಮ್ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.